विट्यानट्टी परिसरातील पाणी पुरवठा व्यवस्थेला मोठा दिलासा देणारा महत्त्वाचा प्रकल्प सुरू झाला आहे. बेळगाव उत्तरचे आमदार आसिफ राजू सेठ आणि नगर विकास व नगर रचना मंत्री BS सुरेश यांच्या उपस्थितीत 5 लाख लिटर क्षमतेचे नव्याने उभारलेल्या जलसाठा टाकीचे उद्घाटन करण्यात आले. या प्रकल्पाच्या माध्यमातून परिसरातील पिण्याच्या पाण्याचा दाब कमी होणे, अनियमित पाणी पुरवठा अशा दीर्घकालाच्या तक्रारींवर उपाय होणार असून आगामी काळात स्थिर, परिणामकारक आणि सुगम पाणी पुरवठा मिळण्याची नागरिकांना अपेक्षा आहे. उद्घाटन प्रसंगी युवा नेते अमान सेठ, स्थानिक पदाधिकारी आणि संबंधित विभागातील अधिकारी उपस्थित होते. नागरिकांनी या महत्त्वाच्या कामाचे स्वागत करत आवश्यक नागरी सुविधांना ಪ್ರಾಧಾನ್ಯ दिल्याबद्दल लोकप्रतिनिधींचे आभार मानले. ಸರ್, ಇವಾಗ ನಾವು ಮುತ್ತನಟ್ಟಿ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಬಹಳ ಅಂದ್ರೆ ಬಹಳ 45 ವರ್ಷದಿಂದ ನೀರು ಸಮಸ್ಯೆ ಇತ್ತು. ಹೆಣ್ಮಕ್ಳಿಗೆ ಬಹಳ ತೊಂದರೆ ಇತ್ತು. ಎಲ್ಲಿ ಬೇಕಾದಲ್ಲಿ ಹೋಗಿ ನೀರು ತರೋದು, ಆಮೇಲೆ ಅಶುದ್ಧ ನೀರ ಈ ತರ ನೀರು ನಮ್ಗೆ ಸಿಗಾಕಿಲ್ಲ. ಮತ್ತೆ ಈಗ ನಮ್ಮ ಫಿರೋಜ್ ಶೇಠ್ ಸಾಹೇಬ್ರು MLA ಆಗಿ ಬಂದ್ರು, ಅವಾಗ ಇಲ್ಲಿ ಬಸವನಗುಡಿಯಾಗ ಫಿಲ್ಟ್ರೇಷನ್ ಪ್ಲಾಂಟ್ ಮಾಡಿಸಿದ್ರು. ಅದರ ನಂತರ ಸ್ವಲ್ಪ ಕೆಲವು ಅಡಚಣೆ ಆಯಿತು. ಅಡಚಣೆಗಳಿಂದ ಸ್ವಲ್ಪ ಸಮಸ್ಯೆ ನೀರಿಂದ ಪೈಪ್ಲೈನ್ ಕೆಲಸ ನಿಂತಿತ್ತು. ಇವಾಗ ನಮ್ಮ MLA ರಾಜು ಶೇಠ್ ಅವರು ಬಂದ ಕೂಡಲೇ ಒಳ್ಳೆ ಕೆಲಸ ಮಾಡಿ, ಆಮೇಲೆ ನಮ್ಮ ಸಿದ್ದರಾಮಣ್ಣ ಸರ್ಗೂ, ಬೇರೆ ಸುರೇಶ್ ಸರ್ಗೂ, ಇವರಿಗೆಲ್ಲ ಇವ್ರ ಜೊತೆ ಮಾತಾಡಿ ನಮ್ಮ ನೀರಿನ ವ್ಯವಸ್ಥೆ ಖಂಡಿತವಾಗಿ ಮಾಡಿದಾರು. ಇವಾಗ 24 hours ನೀರು ನಮಗ ಶುದ್ಧ ನೀರು ಕೊಡ್ತಾ ಇದಾರು. ನಿಮ್ ಊರಿಗೆ 24 ತಾಸು ನೀರ್ ಬೇಕು. ಹೆಂಗ ಅನಿಸ್ತದ? ಬಾಳ ಪುಣ್ಯ ಮಾಡಿದಾರು. ಬಾಳ ಸರ್ಕಾರ ಬಾಳ ಪುಣ್ಯ ಮಾಡೈತಿ. ದೇವ್ರ ಚಲೋ ಮಾಡಿದಾನು. ಮತ್ತ ನಮ್ಮ ಊರಿಗೆ ನೀರ್ ಸಿಗಾಕಿಲ್ಲ, ರೋಡ್ ಹಾಕಲ್ಲ, ಖುಷಿ ಐತಿ. ಫಸ್ಟ್ ಟಾಟೆ ಪಾರ್ ಅಣ್ಣ MLA ಬಂದಾಗ 14 ಬೋರ್ 15 ಬೋರ್ ಹೊಡೆದ್ ಕೊಟ್ಟಿದಾನು. ನೀರಾವರಿ ಆಗಿದಾವು. ಮತ್ತೆ ನಮ್ಗೇನು ಆನಂದ ಇಟ್ಟಿದಾನು. ಅವ್ನ ಊರ್ ಅಂದಾನು. ಅವ್ನ ಊರ್ಗಂತ ನಮ್ಮ ಊರ್ ನೋಡ್ಕೊಂಡ್ ನಾನು ಒಗಾತ್ಲೆ ಒಟ್ಟ ಎಲ್ಲ ಒಟ್ಟ ನಮ್ಮ ಮಾತ್ನಾಗ ಎಲ್ಲ ಒಟ್ಟ ಏನು ನಮ್ಮನ್ನ ಬಿಟ್ಟು ಕೊಟ್ಟಿಲ್ಲ. ನಮ್ಮ ಊರ್ ಬಾಳ ಸುಧಾರಿಸಿದಾನು. ಅವ್ನ ಪುಣ್ಯದಿಂದ ನಡ್ದೈತಿ. ಏನ್ ಹೇಳ್ತಾರೆ ನಿಮ್ ಶಾಸಕರಿಗೆ? ನಿಮ್ ಬಾಳ ಪುಣ್ಯ ಮತ್ ಬಾಳ ಸಾಕ್ಷಾತ್ ದೇವ್ರ ಮಂತ್ರಿ ಆಗ್ಬೇಕ. ಮಂತ್ರಿ ಆಗುವ ಸಂಭಾವ ನಮ್ಗೆ ಆಸೆ ಐತಿ ದೇವ್ರಪ್ಪ. ಮತ್ತ ಇದು ಮಾತ್ರ ಪಕ್ಕ ಬಾಳ ಪುಣ್ಯ ಒಂದು ಮನುಷ್ಯ. ಮತ್ತ ನಮ್ಮ ಊರು ಹೆಣ್ಣು ಗಂಡು ಎಲ್ಲ ಭಯಂಕರ साथ ಕೊಟ್ಟಿದಾರ. या निमित्तानं बोलताना आमदार आसिफ सेठ यांनी बेळगाव उत्तर मतदारसंघातील विकास कामांना अधिक वेग देण्याचे निर्धार व्यक्त केले आहे. जनकल्याण आणि नागरी सोयींवर आधारित अनेक महत्त्वाचे प्रकल्प सुरू असल्याची त्यांनी माहिती दिली. ವೇದಿಕೆ ಮೇಲೆ ಸಚಿವರು, ಅಣ್ಣ ಅವರು, ಸ್ನೇಹಿತರು, UD ಸಚಿವರು, ಬೈರತಿ ಸುರೇಶ್ ಸಾಹೇಬರು, ಸೀನಿಯರು, ಬೋರ್ಡ್ ಅಧ್ಯಕ್ಷರು ನಾರಾಯಣ ಸ್ವಾಮಿ ಅವರು, ಪೂಜ್ಯ ಮಹಾಪೌರ್ ಅವರು, ಪೂಜ್ಯ ಉಪಮಹಾಪೌರ್ ಮೇಡಮ್ ಅವರು, ಲೀಡರ್ ರೂಲಿಂಗ್ ಕೊಂಗಾಳಿ ಅವರು, UD ಸೆಕ್ರೆಟರಿ ಮೇಡಮ್ ದೀಪಾ ಚೋಲನ್ ಅವರು, ನಂದೀಶ್ ಸಾಹೇಬರು, ಎಲ್ಲ ಕಾರ್ಪೊರೇಷನ್, ವಾಟರ್ ಸಪ್ಲೈ, L&T ಎಲ್ಲ ಸಿಬ್ಬಂದಿಗಳು, ಮತ್ತು ಮುಖ್ಯವಾಗಿ ಎಲ್ಲ ಪಂಚರು ಮತ್ತು ಇನ್ನು ಮೂರ್ದು ಎಲ್ಲ ಅಕ್ಕ ತಂಗಿಯವರು, ಅಣ್ಣ ತಮ್ಮ ಅವರು. ಈ ಊರಿಗೆ ನಾವೊಂದು 20 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ತಿಂಗಳದಾಗ 1-2 ಸಲ ನಕ್ಕಿ ಇರ್ತೀನಿ ನಾ ಇಲ್ಲಿ. ಇದೂರು ಅವ್ರದ್ದು ಇಲ್ಲಿ ಊರು ಇಲ್ಲ. ಇದೂರು ನಂದು. ಇವ್ರು ಅಂದ್ರೆ ಅವ್ರು ನನಗೆ ಹೇಳ್ಬಿಟ್ಟಿದ್ದಾರೆ. ನಾ ಮೊದಲು ಯಾವಾಗ ಬರ್ತಿದ್ದು 2009, 10, 11 ಬರೀ ಹಿಂಡಾಲ್ಕೋ ಕಂಪ್ನಿದಿಂದ ಒಂದು 3-4 ದಿವಸ ಒಳಗೆ ಒಂದು ಅರ್ಧ ತಾಸು ನೀರು ಸಿಗ್ತಿತ್ತು. ಮತ್ತು ಅಣ್ಣವ್ರ ಶಾಸಕ ಆಯ್ತ ಮೇಲೆ ಸ್ವಲ್ಪ ಬೋರ್ಸ್ ಹಾಕಿದ್ದಾರೆ. ಬೋರ್ವೆಲ್ಸ್ ಇಲ್ಲ, ಪೈಪ್ಲೈನ್ ಇರಲಿಲ್ಲ. ಇಲ್ಲಾಂದ್ರೆ 3-4 ಕಿಲೋಮೀಟರ್ ತಗೊಂಡು ವೆಸಲ್ಸ್ ತಗೊಂಡು ಮಂದಿ ನೀರು ಸಲುವಾಗಿ ಹೋಗ್ತಿದ್ರು. ನೀರು ಸಿಗ್ತಾ ಇಲ್ಲ, ಲೈಟ್ ಇರಲಿಲ್ಲ, ರೋಡ್ಸ್ ಇರಲಿಲ್ಲ. ಇವ್ರದ್ದು ಎಲ್ಲರದ್ದು ಪ್ರೀತಿ ನೋಡಿ ನಾ ಎಷ್ಟು ಪ್ರೀತಿ ಅವ್ರು ಕೊಟ್ಟಿದ್ದೀನಿ, ಅವ್ರ ಅದರ ಡಬಲ್ ಪ್ರೀತಿ
ಈ ದೂರು ನನಗೆ ಕೊಟ್ಟೆ ಇರ್ತೀವಿ. ಇಲ್ಲಿ ನಾವು ಪ್ರತಿಜ್ಞೆ ಮಾಡಿದ್ವಿ, ಇಲ್ಲಿ ನೀರಿರಲಿ, ಚರಂಡಿ ಇರಲಿ, ರಸ್ತೆ ಇರಲಿ, ಲೈಟ್ ಇರಲಿ, ಎಲ್ಲ ಮಾಡೋಣಂತ. ಅದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಓಪನಿಂಗ್ ಮಾಡಿ ಅಷ್ಟು ಖುಷಿ ಆಗೋದಿಲ್ಲ, ಅಷ್ಟು ಖುಷಿ ನನಗೆ ಇವತ್ತು ಆಗ್ತಾ ಇದೆ. ಇಲ್ಲ ದೇವ್ರು ಕೊಟ್ಟು ನಮ್ಮ ಸಚಿವ್ರ ಹಸ್ತಿಂದ ಟ್ಯಾಪ್ ಓಪನ್ ಮಾಡೋಣಲ್ಲೇ 24 ತಾಸು 24 ತಾಸು ಊರದಲ್ಲೇ ನೀರು ಕಂಟಿನ್ಯೂಸ್ ಬರೋದು. ಅದ್ರ ಸಲುವಾಗಿ ಟ್ಯಾಂಕು ಆಗಿದೆ, ಪೈಪ್ಲೈನು ಆಗಿದೆ, ಎಲ್ಲ ಮನೆ ಟ್ಯಾಪ್ಸು ಆಗಿದೆ. 2013 ಬರೀ ಲಕ್ಷ್ಮೀ ಟೇಕ್ದಲ್ಲಿ ಅಲ್ಲೇ ಒಂದು ಫಿಲ್ಟರೇಷನ್ ಪ್ಲಾಂಟ್ ಇತ್ತು ಬೆಳಗಾಂಗೆ. ಅದು ಲಕ್ಷ್ಮೀ ಟೇಕ್ಗೆ ಬಂದು ಎಲ್ಲ ಊರಿಗೆ ಬರೋದು. ಅದು 20-30% ಇರಬೇಕು. ಅನ್ನೋರು ಬಂದ ಮೇಲೆ ಬಸವನಕೋಟ್ ಫಿಲ್ಟರೇಷನ್ ಪ್ಲಾಂಟ್ ಆಯಿತು. ಈ ಸಚಿವರು ಅದಕ್ಕೆ ಡಬಲ್ ಮಾಡ್ತಾ ಇದ್ದಾರೆ. ಪೂರ್ಣ ಬೆಳಗಾಂ ಸಿಟಿಗೆ ನೀರಿನ ಪ್ರಾಬ್ಲಮ್ ಏನು ಬರೋದಿಲ್ಲ. ಮತ್ತು ಸಚಿವರು ತಾವು ನನಗೆ MGMKYದಲ್ಲಿ ಈ ದೂರ ಸಲುವಾಗಿ ಒಂದು 5 ಕೋಟಿ ರಿಸರ್ವ್ ಮಾಡಿಕೊಟ್ಟಿದ್ರಿ. ಅದು ಇದಾಯ್ತ ಮೇಲೆ ಒಂದು ವಾರದಲ್ಲಿ ನಾವು ಅದು ಪ್ರಾರಂಭ ಮಾಡ್ತೀವಿ. ಎಲ್ಲ ಓಣಿದಲ್ಲಿ ರೋಡು, ಎಲ್ಲ ಓಣಿದಲ್ಲಿ ಲೈಟು, ಎಲ್ಲ ಓಣಿದಲ್ಲಿ ನೀರು ಈಗ ಒಂದು ವಾರದಲ್ಲಿ ಎಲ್ಲ ಪ್ರಾರಂಭ ಆಗ್ತೈತಿ, ಕೆಲಸ ಪ್ರಾರಂಭ ಆಗ್ತೈತಿ. ನಮ್ದು ಹಿಂದವಾಡಿ ಶಿವಬಸವ ನಗರ ಹನುಮನ್ ಅಪೇಕ್ಷೆ ಚಲೋ ಈ ದೂರ ಆಗ್ಬೋದು. ಈ ಊರ್ದು ನಂದು ಊರ್ದು ನನ್ನ ಎಲ್ಲ ಅಣ್ಣ ತಮ್ಮ ಅವರು, ಅಕ್ಕ ತಂಗಿಯವರು ಎಲ್ಲರೂ ನಾನು ಧನ್ಯವಾದ ಹೇಳಿಕೆ ಬಯಸ್ತೀನಿ. ತಾವು ಎಲ್ಲ ನನಗೆ ಪ್ರೀತಿ ಇಷ್ಟು ಕೊಡ್ತಿದ್ದೀರಾ, ಮುಂದೆ ಇಷ್ಟು ಕೊಡಿ. धन्यवाद. जय हिंद, जय भारत. अशा आणखीन अपडेटसाठी फॉलो करा व्हॉइस ऑफ वेणुग्रामला.